ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕರಾವಳಿಯಲ್ಲಿರುವಂತಹ ಒಂದಷ್ಟು ಯೂಟ್ಯೂಬ್ ವಾಹಿನಿಗಳಿಗೆ ಸಂದರ್ಶನಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಿನ್ನೆಯ ವಿಡಿಯೋದಲ್ಲಿ ಅವರು ತಮ್ಮ ವಿರುದ್ಧ ಬಂದಂತಹ ಒಂದಷ್ಟು ಫೇಕ್ ನ್ಯೂಸ್ಗಳ ಬಗ್ಗೆ ಯಾವ ರೀತಿ ಬೇಸರವನ್ನ ಹೊರಹಾಕಿದ್ರು, ಆಕ್ರೋಶಭರಿತರಾಗಿದ್ರು ಅನ್ನೋದನ್ನ ತಿಳಿಸಿದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳ ಬಗ್ಗೆ ರಕ್ಷಿತಾ ಶೆಟ್ಟಿ ತುಂಬಾನೇ ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಒಂದಷ್ಟು ಫೇಕ್ ನ್ಯೂಸ್ಗಳನ್ನ ಏನು ಹರಡ್ತಾ ಇದ್ರು ಅಂಥವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಲವ್ ಇದೆ, ಅವರು ಈ ಹಿಂದೆ ವ್ಯಾಲೆಂಟೈನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಾಹಿನಿ ಒಂದು ಸುದ್ದಿಯನ್ನ ಹಾಕಿತ್ತು. ಈ ಸುದ್ದಿಗೆ ಸಂಬಂಧಪಟ್ಟಂತೆ ರಕ್ಷಿತಾ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ. ಅದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಹೌದು, ಆದ್ರೆ ಅದು ಸುಗ್ಗಿಗೋಸ್ಕರ ನಾವು ಮಾಡಿದಂತ ಒಂದು ಪ್ರಮೋಷನ್ ವಿಡಿಯೋ. ಆದ್ರೆ ಆ ಪ್ರಮೋಷನ್ ವಿಡಿಯೋದಲ್ಲಿರುವಂತಹ ಒಂದು ಪಾರ್ಟನ್ನ ಕಟ್ ಮಾಡಿ ಅದಕ್ಕೆ ಒಂದಷ್ಟು ಫೇಕ್ ಮಸಾಲೆಗಳನ್ನ ಹಾಕಿ ಅವರು ಪ್ರಸಾರ ಮಾಡಿದ್ದಾರೆ. ಆದ್ರೆ ರಿಯಾಲಿಟಿ ಏನು ಅನ್ನೋದನ್ನ ಅವರು ಹೇಳಿಲ್ಲ. ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ರಕ್ಷಿತಾ ಶೆಟ್ಟಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಸಾಕಷ್ಟು ಟ್ರೋಲ್ಗಳನ್ನ ನೋಡಿ ಅಭ್ಯಾಸ ಇದೆ, ಅದರ ಬಗ್ಗೆ ನನಗೇನು ಬೇಜಾರಿಲ್ಲ. ಯಾಕಂದ್ರೆ ನನ್ನ ವಿಷಯವನ್ನ ಇಟ್ಕೊಂಡು ಟ್ರೋಲ್ ಮಾಡಿ ಅವರಿಗೆ ಏನಾದ್ರೂ ಒಳ್ಳೇದಾದ್ರೆ ಖಂಡಿತ ಅದು ನನಗೆ ಖುಷಿಯ ವಿಚಾರನೆ. ಆದ್ರೆ ಒಂದು ನಿಜವಾದ ಸುದ್ದಿಯನ್ನ ತಿರುಚಿ ಅದಕ್ಕೆ ಸುಳ್ಳು ಮಸಾಲೆಯನ್ನ ಬೆರೆಸಿ ಸುದ್ದಿ ಮಾಡೋದು ಖಂಡಿತವಾಗ್ಲೂ ಅದು ಸರಿಯಲ್ಲ. ಈ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನ ನೋಡಿ ನನಗೆ ಸಾಕಾಗಿ ಹೋಗಿದೆ. ಹಾಗಂತ ನಾನು ನನ್ನ ವಿಡಿಯೋಗಳನ್ನ ಬಳಸ್ಕೊಂಡ್ರೆ ಅಥವಾ ನನ್ನ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ಒಂದು ಕ್ಲಿಪ್ಪಿಂಗ್ ಅನ್ನ ತೆಗೆದುಕೊಂಡ್ರೆ ನಾನು ಯಾರಿಗೂ ಕೂಡ ಇದುವರೆಗೂ ಕಾಪಿರೈಟ್ಸ್ ಅಥವಾ ಕಾಪಿರೈಟ್ಸ್ ಸ್ಟ್ರೈಕ್ ಬರೋ ಹಾಗೆ ಮಾಡಿಲ್ಲ. ಆದ್ರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಓಕೆ, ನನ್ನ ವಿಡಿಯೋಗಳನ್ನ ಬಳಸ್ಕೊಳ್ಳಿ, ಒಳ್ಳೆ ಕಂಟೆಂಟ್ ಕೊಡ್ಲಿ, ನನಗೇನು ಬೇಜಾರಿಲ್ಲ. ಆದ್ರೆ ಸುಳ್ಳು ಸುದ್ದಿಯನ್ನ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಸತ್ಯಕ್ಕೆ ಹೊಡೆದ ರೀತಿಯಲ್ಲಿ ಅವರು ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸಾಕಷ್ಟು ಜನ ಈ ರೀತಿ ಕ್ಯಾಮ್ರಾ ಮುಂದೆ ಬಂದೇ ನೇರವಾಗಿ ಸುಳ್ಳು ಸುದ್ದಿಯನ್ನ ಹೇಳ್ತಾರೆ. ಅವರಿಗೆ ಮನಸ್ಸು ಹೇಗೆ ಬರುತ್ತೆ? ಒಂದು ವ್ಯೂಸ್ಗೋಸ್ಕರ ಒಂದಷ್ಟು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನೀವು ಸುಳ್ಳು ಸುದ್ದಿಯನ್ನ ನನ್ನ ಬಗ್ಗೆ ಪ್ರಸಾರ ಮಾಡಿದ್ರೆ ದೇವರು ಮೆಚ್ಚುತ್ತಾನ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಸುಳ್ಳು ಸುದ್ದಿಯನ್ನ ಹರಡಿಸಿ ನಿಮ್ಗೆ ಒಂದಷ್ಟು ದುಡ್ಡು ಬಂದ್ರೆ ಆ ದುಡ್ಡು ನಿಮ್ಗೆ ಎಷ್ಟು ದಿನಕ್ಕೆ ಬರುತ್ತೆ? ಅದರಿಂದ ಒಳ್ಳೇದಾಗತ್ತಾ ಅಂತ ತುಂಬಾನೇ ಬೇಸರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಿಮಗೊಂದು ಮನಸ್ಸಿಲ್ವಾ? ನಿಮ್ಗೊಂದು ಮನಸ್ಸಾಕ್ಷಿ ಇಲ್ವಾ? ಈ ರೀತಿ ಸುಳ್ಳು ಸುದ್ದಿಗಳನ್ನ ಹೇಳಿ ಇನ್ನೊಬ್ಬರ ಲೈಫ್ ಅನ್ನ ಹಾಳು ಮಾಡ್ಬೇಕಾ? ನಾನು ಇಂಥ ಸುದ್ದಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನಗೆ ಇದ್ಯಾವುದೂ ಕೂಡ ಮ್ಯಾಟ್ರೇ ಆಗಲ್ಲ. ಆದ್ರೆ ತುಂಬಾ ಜನ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಕೆಲವರಿಗೆ ತುಂಬಾನೇ ಹರ್ಟ್ ಆಗತ್ತೆ. ನೀವು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಾಕಿದಾಗ ಕೆಲವರು ಮನಸ್ಸಿಗೆ ಹಚ್ಕೊಂಡು ಅವರ ಲೈಫೇ ಹಾಳಾಗಿ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಏನ್ ಸಿಗತ್ತೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಸುಳ್ಳು, ಮೋಸ, ವಂಚನೆ ಮಾಡಿ ಸಂಪಾದಿಸಿದ ಹಣ ಎಷ್ಟರವರೆಗೆ ನಿಮ್ಮನ್ನ ಕಾಪಾಡತ್ತೆ, ಎಷ್ಟು ದಿನ ನಿಮ್ಗೆ ಬರುತ್ತೆ ಅಂತ ತುಂಬಾನೇ ಆಕ್ರೋಶಭರಿತರಾಗಿ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದ್ರೆ ದಯವಿಟ್ಟು ಇಂಥ ಕೆಲಸವನ್ನ ಮಾಡಬೇಡಿ. ಅಥವಾ ನನ್ನ ಬಗ್ಗೆ ಬೇರೆ ಏನಾದ್ರೂ ಮಾಡಿ ನನ್ಗೇನು ಬೇಜಾರಿಲ್ಲ. ಆದ್ರೆ ಸುಳ್ಳು ಸುದ್ದಿಯನ್ನ ಹೇಳಿ ಒಂದಷ್ಟು ಜನ ನಂಬುವ ರೀತಿ ಮಾಡಬೇಡಿ. ನನ್ನ ಲೈಫಲ್ಲಿ ಆ ರೀತಿ ಏನಾದ್ರೂ ಆದ್ರೆ ಖಂಡಿತವಾಗ್ಲೂ ನನ್ನದೇ ಆದಂತಹ ಯೂಟ್ಯೂಬ್ ಚಾನೆಲ್ ಇದೆ, ಅದರ ಮೂಲಕ ಜನರಿಗೆ ನಾನು ತಿಳಿಸ್ತೀನಿ. ಅದನ್ನ ಹೊರತುಪಡಿಸಿ ಈ ರೀತಿ ಸುಳ್ಳು ಸುದ್ದಿಗಳನ್ನ ಹರಡಿ ಅದರಿಂದ ನೀವು ಲಾಭ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮನ್ನ ದೇವರು ಕೂಡ ಕ್ಷಮಿಸಲ್ಲ ಅಂತ ತುಂಬಾನೇ ಬೇಸರವನ್ನ ಹೊರಹಾಕಿದ್ದಾರೆ. ರಕ್ಷಿತಾ ಶೆಟ್ಟಿ ಇಷ್ಟು ಸಂದರ್ಶನಗಳನ್ನ ಕೊಟ್ಟಿದ್ದಾರೆ, ಆದ್ರೆ ಎಲ್ಲೂ ಕೂಡ ಇಷ್ಟೊಂದು ಆಕ್ರೋಶಭರಿತರಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ. ಆದ್ರೆ ಈ ಒಂದು ಸಂದರ್ಶನದಲ್ಲಿ ಸಾಕಷ್ಟು ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ಅವರಿಗೆ ಈ ರೀತಿಯಾದಂತಹ ಫೇಕ್ ನ್ಯೂಸ್ ಇಂದ ಏನು ನೋವಾಗಿದೆ, ಎಷ್ಟರ ಮಟ್ಟಿಗೆ ನೋವಾಗಿದೆ ಅಂತ.